ಇದೇ ಗಣೇಶನ ದೇವಸ್ಥಾನದ ಮುಂದೆ ರೈತ ಸಂಪರ್ಕ ಕೇಂದ್ರದ ಹಿಂಭಾಗದಲ್ಲಿ ಬರ್ತಾ ದಿನೇ ತಿಪ್ಪೆಗುಂಡಿ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಬಡಾವಣೆ ನಿವಾಸಿಗಳಾಗಿ ನೀವೇನು ಹೇಳ್ತೀರಾ? ಪಂಚಾಯತಿಗೆ ನಾನು ಮೆಂಬರ್ಗಳಿಗೆ ಆಲ್ರೆಡಿ 3 ಸರಿ ಕಂಪ್ಲೇಂಟ್ ಮಾಡಿದ್ದೀನಿ. ಏನೇ ಹೇಳಿದ್ರು ಅವರು ಏನು ತಲೆ ಕೆಡಿಸ್ಕೊತಾ ಇಲ್ಲ, ತಾಮನ್ ಇಲ್ಲೇ ಆಗ್ತಾವ್ರೆ. ಎಲ್ಲರಿಗೂ ಹೇಳಿದ್ದೀನಿ, ಮೆಂಬರ್ಗಾದಂಥವ್ರಿಗೆ. ಪಿ ಡಿ ಓದವರು ಬಂದಿದ್ದಾರೆ, ನಮ್ಮ ಮಿಸ್ಸಸ್ ಹೇಳಿದ್ದಾರೆ, ಅದು ಕಂಪ್ಲೇಂಟ್ ಏನು ಅವರ ವ್ಯವಸ್ಥೆಗೆ ಅನುಕೂಲವಾಗಿ ಮಾಡಿಲ್ಲ. ಈಗ ಅದಕ್ಕೋಸ್ಕರ ಇದಕ್ಕೆ ಏನೋ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಈ ತಿಪ್ಪೆಗುಂಡಿಗೆ ಅಸ್ಕರ. ಮತ್ತೆ ಮೋರಿ ಬಗ್ಗೆ ಏನು ಹೇಳ್ತೀರಾ ಸರ್? ಇವಾಗ ಆಗ್ತಾರ ಈ ಮೋರಿ ಬಗ್ಗೆ ಏನು ಹೇಳ್ತೀರಾ? ಮೋರಿ ಬಗ್ಗೆ ಬರೀ ಚಾನಲ್ ಮಾಡಿ ಮೇಲಿಂದ ಬಿಟ್ಟರೆ ಸ್ಲಮ್ ಏರಿಯಾ ಆಗುತ್ತದೆ ಇಲ್ಲಿ ಗಣೇಶನ ಗುಡಿ ಮುಂದೆ. ಈಗ ಇವರು ಏನು ಮಾಡ್ಬೋದು ಅಂದರೆ, ಇಲ್ಲ ಮೋರಿ ಮಾಡ್ಬೇಕಂತ ಏನು ಮೋರಿ ಮಾಡಿದಾರೋ ಅದು ಕಲೆಕ್ಷನ್ ಮೋರಿ ಮಾಡಲಿ. ಇಲ್ಲ ದೊಡ್ಡ ಪೈಪ್ ಹತ್ಬಿಟ್ಟು, ದೊಡ್ಡ ಪೈಪ್ ಕೆಳಗಡೆ ಹತ್ಬಿಟ್ಟು ಮೇಲಿಂದ ಆರಾಮಾಗಿ ವೆಹಿಕಲ್ ಓಡಾಡಬೇಕು ಅಂತ ವ್ಯವಸ್ಥೆ ಮಾಡಬೇಕು. ಹೊರತು ಮೇಲಿಂದ ನೀರು ಬಿಡ್ಬಿಡಿ ಇಷ್ಟೆಲ್ಲ ಮಾಡಬೇಡಿ ಅಂದರೆ ಇನ್ನೂ ಸ್ಲಮ್ ಏರಿಯಾ ಆಗ್ಬಿಡ್ತದೆ ಇಲ್ಲಿ. ಅದು ಪಕ್ಕ ಗಣೇಶನ ಗುಡಿ ಎದುರುಗಡೆ ಏರಿಯಾ ಇದು. ಯಾವುದು 100 ಗಾಡಿ ಓಡಾಡೋ ರೋಡ್ ಇದು. ಪರಿಹಾರ ಏನೂ ಇಲ್ಲ ಸರ್, ಇದು ಚರಂಡಿ ವ್ಯವಸ್ಥೆ ಆಗಬೇಕು. ಇಲ್ಲಾಂದ್ರೆ ಚರಂಡಿ ಮಾಡಿದ್ರು ಸಾಮನೆ ಹಂಗೆ ಇರಲಿ, ಏನು ಬೇಕಾದ್ರೂ ಪಿ ಡಿ ಓ ಮಾತಾಡ್ತೀನಿ ಸರ್. ಚರಂಡಿ ಆಗಲೇಬೇಕು ಸರ್. ಈಗ ನಾರ್ಮಲ್ ಆಗಿ ನೀರು ಮೇಲ್ಗಡೆ ಒಂದು ಅರ್ಧ ಅಡಿ ಚಾನಲ್ ಹೊಡೆದ್ಬಿಟ್ಟು ನೀರು ಬಿಡಕ್ ಮಾಡಿದ್ದಾರೆ. ಅದು ಆ ಕೆಲಸಕ್ಕೆ ನಾವು ಒಪ್ಪಲ್ಲ. ಯಾಕಂದ್ರೆ ಒಂದು ಸಿಮೆಂಟ್ ಪೈಪ್ ಇಟ್ಬಿಟ್ಟು ಚರಂಡಿ ವ್ಯವಸ್ಥೆ ಮಾಡಲಿ ಹೇಳಿ ಸರ್, ಅನುಕೂಲವಾಗುತ್ತದೆ. ಇಲ್ಲಾಂದ್ರೆ ಅನನುಕೂಲನೇ ಇನ್ನೂ ಅನನುಕೂಲ. ಈಗ ಮನೆ ನೀರು ನುಗ್ಗಕ್ಕೆ ಪರ್ಯಾಯವಾಗಿ ಮಾಡಿದ್ದಾರೆ ಸರ್ ಇವರು. ಪಂಚಾಯತಿಗೆ ಇಲ್ಲಿ ಕಸ ಹಾಕ್ತಿರೋರಿಗೆ ಪನಿಷ್ಮೆಂಟ್ ಹಾಕ್ಬೇಕು, ಯಾರ್ಯಾರು ತಂದಾಕ್ತವ್ರೆ ಅಂತ ನೆರವೇರೋದು. ಈ ಕಸ ಫೋಟೋ ನೋಡಿ ಇಲ್ಲಿ ಗಣೇಶನ ಗುಡಿ ಆಮೇಲೆ ನಾವು ಓಡಾಡೋ ಜಾಗದಲ್ಲಿ ಸುತ್ತಮುತ್ತ ತಂದು ಇಲ್ಲಿ ಸುರಿತಾವ್ರೆ ಗಣೇಶನ ಗುಡಿ ಎದುರುಗಡೆ. ಏನ್ ಪಿ ಡಿ ಓ ಹೇಳಿದ್ದಾರೆ, ಅದು ಸಮಸ್ಯೆಗೆ ಬಗೆಹರಿಸಿಲ್ಲ. ಅದೇ ಒಂದು ಡಬ್ಬ ಇಟ್ಕೊಂಡಕ್ಕೆ ಇಕ್ಲಿಲ್ಲ. ಏನ್ ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಾಯ್ತಾ ಇಲ್ಲ. ಪಂಚಾಯತ್ ನೀವು ಯಾರೋ ಬಡಾವಣೆ ನಿವಾಸಿಗಳೇ ಆಗ್ತಾ ಇರ್ಬೋದು ಕಸನ. ನಾವು ಬಡಾವಣೆ ನಿವಾಸಿ, ನಾನು ಕಂಪ್ಲೇಂಟ್ ರಾತ್ರಿ 10 ಗಂಟೆ ಮೇಲೆ ಬಂದದವ್ರಿಗೆ ಬೇಕಾದ್ರೆ ಟ್ರಾಕ್ಟರ್ನವ್ರಿಗೆ ಕೇಳಿ ತಗೊಂಡೋಗಿ ಡೈಲಿ ನಾವು ಟ್ರಾಕ್ಟರ್ಗೆ ಹಾಕ್ತಾ ಇದ್ದೀವಿ. ನಾವು ಬೇರೆಯವ್ರು ತಗೊಂಡು ಬಂದು ಇಲ್ಲಿ ತಿಪ್ಪೆ ಮಾಡ್ತಾ ಇದ್ದೀವಿ. 11 ಗಂಟೆ ರಾತ್ರಿ ಮೇಲೆ ಅದು ರಾತ್ರಿ 11 ಗಂಟೆ ಮೇಲೆ ಎಲ್ಲ ಮಲಗಿದ ಮೇಲೆ ವ್ಯವಸ್ಥೆವಾಗಿ ಈ ತರ ಮಾಡ್ತಾ ಹೊಂಟಿದ್ದಾರೆ ನೋಡಿ ಸರ್. ಈ ಚರಂಡಿ ಮೋರಿ ಮಾಡಲಿ, ಇಲ್ಲಾಂದ್ರೆ ದೊಡ್ಡ ಪೈಪ್ ಮಾಡಕ್ ಬಿಟ್ಟು ಮೇಲೆ ಜನ ಓಡಾಡಕ್ಕೆ ಅನುಕೂಲ ಮಾಡಲಿ. ಬರೀ ಮನೆಯವರಲ್ಲ, ಜನ ಓಡಾಡೋ ಜಾಗ ಇದು.